ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ ಅನ್ನುವ ಅಪ್ಡೇಟ್ ಸಿಗ್ತಾ ಇದೆ. ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ಆರಂಭ ಆಗಿದೆ. ಪೊಲೀಸರ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ದರ್ಶನ್ ಮಧ್ಯಂತರ ಬೇಲ್ಗೆ ಆಕ್ಷೇಪಿಸಿ ಎಸ್ಪಿಪಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಪ್ರಾರಂಭವಾಗಿದ್ದು ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್. ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ವಿಚಾರಣೆ ಆರಂಭವಾಗಿ ಕೆಲವೊಂದು ವಾದವನ್ನು ಮಂಡಿಸಲಾಗ್ತಾ ಇದೆ. ಪೊಲೀಸರ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರದು, ಮಧ್ಯಂತರ ಬೇಲನ್ನ ನೀಡಬೇಡಿ, ಈಗ ಕೊಟ್ಟಿರೋದನ್ನು ಕೂಡ ಸ್ಟಾಪ್ ಮಾಡಬೇಕು. ಇದು ಪೊಲೀಸರ ಪರವಾಗಿ ವಾದವನ್ನು ಮಂಡಿಸ್ತಾ ಇರೋದು. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿರುವ ಬಗ್ಗೆ ಎಸ್ಪಿಪಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ದರ್ಶನ್ ಮಧ್ಯಂತರ ಬೇಲಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ಪಿಪಿ. ಮಧ್ಯಂತರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರಾರಂಭ ಆಗಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. 30/10/2024 ತಮ್ಮ ಆದೇಶದ ಬಗ್ಗೆ 2 ನಿಮಿಷ ವಾದ ಮಾಡಲಾಗುತ್ತೆ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿರುವ ಬಗ್ಗೆ ಎಸ್ಪಿಪಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗ ದರ್ಶನ್ ಕೇಸಿನಲ್ಲಿ ಏನಾಗಬಹುದು ಅನ್ನೋ ಕುತೂಹಲ. ಈಗ ಜಾಮೀನು ವಿಚಾರಣೆ ಪ್ರಾರಂಭ ಆಗಿದೆ. ಅನಾರೋಗ್ಯ ಹಿನ್ನೆಲೆ ಜಾಮೀನು ಪಡೆದಿದ್ದಾರೆ. 6 ವಾರಗಳ ಕಾಲ ಜಾಮೀನನ್ನು ನೀಡಲಾಗಿದೆ. ಆಪರೇಷನ್ ಆಗದಿದ್ರೆ ಪಾರ್ಶ್ವವಾಯು ಆಗತ್ತೆ ಅಂತ ಹೇಳಿದ್ರು, ಸ್ಟ್ರೋಕ್ ಆಗತ್ತೆ ಅಂತ ಅವತ್ತು ವಾದವನ್ನ ಮಂಡಿಸಿದ್ರು. ಇಮಿಡಿಯೇಟ್ ಆಗಿ ಆಪರೇಷನ್ ಆಗಬೇಕು ಅಂತ, ದರ್ಶನ್ಗೆ ತಕ್ಷಣವೇ ಜಾಮೀನು ಬೇಕು ಅಂತ ವಾದವನ್ನ ಮಂಡಿಸಲಾಗಿತ್ತು. ಇಮಿಡಿಯೇಟ್ ಆಗಬೇಕು ಅಂತ. ಆದರೆ ಇಲ್ಲಿವರೆಗೂ ಸರ್ಜರಿ ಆಗಿಲ್ಲ. ದರ್ಶನ್ ನೀಡಿದ್ದ ರಿಪೋರ್ಟ್ ಕೋರ್ಟ್ ಗಮನಕ್ಕೆ ಎಸ್ಪಿಪಿ ತಂದಿದ್ದಾರೆ. ಅವತ್ತು ರಿಪೋರ್ಟ್ ನೀಡಿದ್ರಲ್ಲ, ಯಾವ ಥರ ಹೆಲ್ತ್ ಕಂಡೀಷನ್ ಇದೆ, ಸ್ಟ್ರೋಕ್ ಆಗುತ್ತೆ ಅಂತ, ಅದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಪ್ರಾರಂಭವಾಗಿದೆ. ಮೊದಲ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಇಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲ ವರದಿಯಲ್ಲಿ ಸ್ಟ್ರೋಕ್ ಆಗುತ್ತೆ ಅಂತ ವೈದ್ಯರು ಹೇಳಿದ್ರು. 15 ದಿನ ಬಳಿಕವೂ ದರ್ಶನನ್ನ ಟ್ರೀಟ್ಮೆಂಟ್ಗೆ ಒಳಪಡಿಸ್ತೀವಿ ಅಂತ ಹೇಳಿದ್ರು. ಸರ್ಜರಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೂ ಸರ್ಜರಿ ಆಗಿಲ್ಲ. ಮೊದಲ ವರದಿಯಲ್ಲಿ ವೈದ್ಯರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಈ ಮಧ್ಯಂತರ ಬೇಲ್ ಸಿಕ್ಕ ನಂತರ ಕೂಡ ವರದಿ ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ರು. ಆ ವರದಿಯಲ್ಲೂ ಕೂಡ ಇದರೆಲ್ಲ ವಿಚಾರವನ್ನು ಹೇಳಿದ್ರು. ನಾವು ಸರ್ಜರಿಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ, ಹಾಗೆ ಹೀಗೆ ಅಂತ. ಆದರೆ ಆಗಿಲ್ಲ. ದರ್ಶನ್ಗೆ ತಕ್ಷಣವೇ ಜಾಮೀನು ಕೊಡಲೇಬೇಕು, ಇಲ್ಲಾಂದ್ರೆ ಸ್ಟ್ರೋಕ್ ಆಗುತ್ತೆ ಅಂತ ಅವತ್ತು ವಾದವನ್ನು ಮಂಡಿಸಿದ್ರು. ಈ ಎಲ್ಲ ವಿಚಾರವನ್ನು ಇದೀಗ ಪೊಲೀಸರ ಪರವಾಗಿ ವಕೀಲರು ವಾದ ಮಂಡಿಸ್ತಾ ಇರೋದು. ಅವತ್ತು ಏನೇನು ಕಾರಣಗಳನ್ನು ಹೇಳಿ ಬೇಲನ್ನು ಪಡ್ಕೊಂಡಿದ್ರು, ಎಷ್ಟು ದಿನಗಳಾಯಿತು, ಅದಾದ ನಂತರದ ಟ್ರೀಟ್ಮೆಂಟ್ನ ಹೆಲ್ತ್ ರಿಪೋರ್ಟ್ ಏನಿದೆ, ಇದೆಲ್ಲವನ್ನ ಕೋರ್ಟ್ನ ಮುಂದೆ ಪ್ರಸ್ತಾಪಿಸ್ತಾ ಇದ್ದಾರೆ. 2ನೇ ವರದಿ ಕೂಡ ನೀಡಿದ್ರು. ದರ್ಶನ್ ಹಾಸ್ಪಿಟಲ್ಗೆ ಸೇರಿದ ಮೇಲೆ ಬಿಪಿ ಹೈ ಆಗ್ತಾ ಇದೆ, ಬಿಪಿ ವೇರಿಯೇಷನ್ಸ್ ಆಗ್ತಾ ಇದೆ ಅಂತ 2ನೇ ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಬಿಪಿಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಆಪರೇಷನ್ ಮಾಡಕ್ ಆಗ್ತಾ ಇಲ್ಲ ಅಂತ 2ನೇ ವರದಿಯನ್ನ ನೀಡಿದ್ದಾರೆ. ಆ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪಿಸ್ತಿದ್ದಾರೆ. ಮೊದಲಿಗೆ ಬೇಲ್ ಪಡ್ಕೊಂಡಿದ್ದು ಯಾಕೆ ಅಂದ್ರೆ ಅನಾರೋಗ್ಯ ಸಮಸ್ಯೆಯಿಂದ 6 ವಾರಗಳ ಕಾಲ ತುಂಬಾ ಹುಷಾರಿಲ್ಲ, ಸ್ಟ್ರೋಕ್ ಆಗತ್ತೆ, ಆಪರೇಷನ್ ಮಾಡಲೇಬೇಕು, ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ತೀವಿ, ಈಗಲೇ ಮೂವ್ ಮಾಡಬೇಕು, ಅವ್ರೆಲ್ಲಿ ಹೇಳ್ತಾರೆ ಅಲ್ಲೇ ಟ್ರೀಟ್ಮೆಂಟ್ ತಗೋಬೇಕು, ಬಳ್ಳಾರಿಯಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕಾಗಲ್ಲ, ಬಳ್ಳಾರಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಲ್ಲ, ಈ ಎಲ್ಲ ವಿಚಾರ ಬಗ್ಗೆ ಹೇಳಲಾಗಿತ್ತು ಆವತ್ತು.